ಆದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ತುಂಬಾ ಜನ ವಿದ್ಯಾರ್ಥಿಗಳು ಒಂದು ಕಮೆಂಟ್ ಮಾಡ್ತಾ ಇದ್ರ, ಸರ್ ಬೇಸಿಗೆ ರಜೆ ಯಾವಾಗಿನಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿ ತನಕ ಇರತ್ತಂತ ತುಂಬಾ ಜನ ಕೇಳ್ತಾ ಇದ್ರೆ. ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದಾರ, ಅದೇ ರೀತಿಯಾಗಿ ಫೇಸ್ಬುಕ್ ನಲ್ಲಿ ಕೂಡ ತುಂಬಾ ಜನ ಕಮೆಂಟ್ ಮಾಡಿದಾರ, ಮತ್ತೆ ಅದಕ್ಕಿಂತ ಜಾಸ್ತಿ ಯೂಟ್ಯೂಬ್ ದಲ್ಲಿ ಕೇಳಿದಾರ. ಮೊನ್ನೆ SSLC ಎಕ್ಸಾಮ್ ಪರೀಕ್ಷೆ ಬಗ್ಗೆ ಮಾಡಿ ತಿಳಿಸ್ಕೊಟ್ಟಿನಲ್ಲ, ಅದ್ರ ವಿಡಿಯೋ ಕೆಳಗಡೆ ತುಂಬಾ ಜನ ಕಮೆಂಟ್ ಮಾಡಿದಾರ. ಸರ್ ಇದ್ರದ್ದು ಸ್ವಲ್ಪ ಬೇಸಿಗೆ ರಜದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತ ಕೊಟ್ಟಾಗ, ಈಗ ಅಲ್ಲಿರುವಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೇಳಿದಾಗ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇಲ್ಲಿಂದ ಇಲ್ಲಿ ತನಕ ಒಂದು ಬೇಸಿಗೆ ರಜೆ ಇರತ್ತೆ, ಒಂದೊಂದ ತಿಳಿಸ್ಕೊಡ್ತಾನೆ. ಯಾರಾದ್ರೂ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇತ್ತಂದ್ರೆ ಎಂದವರೆಗೆ ನೋಡಿ. ಅದೇ ರೀತಿಯಾಗಿ ಪೋಷಕರು ಏನಾದ್ರು ವಿಡಿಯೋ ನೋಡ್ತಾ ಇತ್ತಂದ್ರೆ ನಿಮ್ಮ ಒಂದು ಮಕ್ಕಳಿಗೆ ಹೆಲ್ಪ್ ಆಗತ್ತೆ. ಶಾಲೆಯಲ್ಲಿ ಕೆಲವು ಜನ ಹೇಳಿರ್ತಾರೆ, ಇನ್ ಕೆಲವು ಜನ ತಿಳ್ಕೊಂಡಿರಲ್ಲ. ಕೆಲವು ಜನ ಶಾಲೆಗೆ ಹೋಗಿರ್ತಾರೆ, ಇನ್ ಕೆಲವು ಜನ ಪ್ರಿನ್ಸಿಪಾಲ್ ಆಗ್ಬೋದು, ಸರ್ ಆಗ್ಬೋದು, ನಮ್ಗೆ ಹೇಳಿರಲ್ಲ. ಅದೇ ಒಂದು ಕಾರಣದಲ್ಲಿ ತುಂಬಾ ಹೆಲ್ಪ್ ಆಗತ್ತೆ. ಎಂದವರು ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದು 2025 ಮೊದಲನೇ ರಜೆ ಆಗಿರತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ, ಶಿಕ್ಷಣ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ ನೋಡ್ತಾ ಇರಬಹುದು, ಎಲ್ಲಾ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಾವೆ. ಮಾರ್ಚ್ ತಿಂಗಳಲ್ಲಿ ಎಲ್ಲಾ ಪರೀಕ್ಷೆಗಳು ಎಂಡ್ ಆಗ್ತಿದ್ದಾವೆ. ಅದೇ ರೀತಿಯಾಗಿ ಕೆಲವೊಂದು ಸಾರಿ ಮುಂದಿನ ತಿಂಗಳು ಕೂಡ ಎಂಡ್ ಆಗ್ತಿದ್ದಾವೆ. ಈಗ PUC ಪರೀಕ್ಷೆಗಳು ಅರ್ಧಕ್ಕರ್ಧ ಮುಗಿದಿದ್ದಾವೆ, 2-3 ಅಷ್ಟೇ ಬಾಕಿ ಉಳಿದಿದ್ದಾವೆ. ಅದೇ ರೀತಿಯಾಗಿ SSLC ಪರೀಕ್ಷೆಗಳು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಮಾರ್ಚ್ 21ನೇ ತಾರೀಕಿನ ಸ್ಟಾರ್ಟ್ ಆಗತ್ತೆ. ಇದರಲ್ಲಿ ಶಿಕ್ಷಣ ಇಲಾಖೆಗೆ ತುಂಬಾ ಅಂದ್ರೆ ತುಂಬಾ ಈ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಯಾವಾಗಿನಿಂದ ರಜೆ ಕೊಡಬೇಕು, ಯಾವಾಗಿನಿಂದ ರಜೆ ಇಲ್ಲ ಅಂತೇಳಿ. ಈಗ ರಜೆ ಕೊಡೋಕ್ಕಿಂತ ಮುಂಚಿತವಾಗಿನೇ ಒಂದು ಶಾಲೆಯ ಒಂದು ಪರೀಕ್ಷೆ ಎಕ್ಸಾಮ್ ಬರ್ದಿರ್ತಾರಲ್ಲ, ಅದರದ್ದು ರಿಸಲ್ಟ್ ಕೂಡ ಪ್ರಕಟ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಸರ್ಕಾರದಿಂದ. ಈಗ ನಿಮಗೆ ಪಾಯಿಂಟಿಗೆ ಬಂದ್ಬಿಡ್ತೇನೆ, ಯಾವಾಗಿನಿಂದ ಇಲ್ಲಿ ತನಕ ರಜೆ ಕೊಡ್ತಾರ ಅಂತ ಹೇಳಿ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಈ ಒಂದು ಬೇಸಿಗೆ ರಜೆ ಇದೆಯಲ್ಲ, 2025ನೇ ಬೇಸಿಗೆ ರಜೆ ಏಪ್ರಿಲ್ 11ನೇ ತಾರೀಕಿನಿಂದ ಮೇ 28ನೇ ತಾರೀಕು ತನಕ ರಜೆ ಇರಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ಏಪ್ರಿಲ್ 11ನೇ ತಾರೀಕಿನಿಂದ, ಇದೊಂದು ತಲೆಯಲ್ಲಿ ಏಪ್ರಿಲ್ 11, 2025ರಿಂದ ಮೇ 28, 2025 ತನಕ ಒಂದು ರಜೆ ಇರಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಮುಂಚಿತವಾಗಿನೇ ಒಂದು ಮಹಾವೀರ ಜಯಂತಿ ಇದೆಯಲ್ಲ, ಅದ್ರ ಮುಂಚಿತವಾಗಿನೇ ಒಂದು ಪರೀಕ್ಷೆ ಬರೆದಂತ ರಿಸಲ್ಟ್ ಅನ್ನ ಪ್ರಕಟ ಮಾಡಿ ಆಮೇಲೆ ರಜೆ ಕೊಡುವ ಸಾಧ್ಯತೆ ಇರತ್ತೆ. ಇದೊಂದು ಬಂದಿರುವಂತ ಮಾಹಿತಿ. ಇಷ್ಟು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ. ಇದರಲ್ಲಿ ಏನೇನ್ ಆಗ್ತಾ ಇದೆ ಅಂತ ತುಂಬಾ ಜನ ಕೇಳಿದ್ರೆ ವಿದ್ಯಾರ್ಥಿಗಳೇ. ನೋಡಿ, ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ. ಇಲ್ಲಿ 11 ಏಪ್ರಿಲ್ 2025ರಿಂದ 28 ಮೇ 2025 ತನಕ ರಜೆ ಕೊಡ್ತಾನಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ನಿಮ್ಮ ಒಂದು ಶಾಲೆಗೆ ನೋಟಿಸ್ ಕೂಡ ಕಳಿಸ್ಕೊಡ್ತಾರೆ. ಆಗ ನಿಮ್ಗೆ ಇಲ್ಲಿ ತನಕ ರಜೆ ಐತೆ ಅಂತ ಹೇಳ್ತಾರೆ. ಆದಷ್ಟು ನಿಮ್ಮ ಒಂದು ಶಾಲೆ ಯಾರು ಬಿಟ್ಟಿದ್ದಾರಲ್ಲ, ದಯವಿಟ್ಟು ನಿಮ್ಮ ಒಂದು ಶಾಲೆ ಹೋಗಿ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಕೇಳಿ, ಇಲ್ಲಿಂದ ಇಲ್ಲಿ ತನಕ ರಜೆ ಕೊಡ್ತಾರ ಅಂತೇಳಿ. ರಜೆ ಹೋಮ್ವರ್ಕ್ ಅಂತ ಕೂಡ ಕೊಡ್ತಾರೆ ನಿಮಗೆ. ಆ ಹೋಮ್ವರ್ಕ್ ತೆಗೆದುಕೊಂಡು ಸರಿಯಾಗಿ ಹೋಮ್ವರ್ಕ್ ಮಾಡಿ, ನಿಮ್ಮ ಒಳ್ಳೇದಕ್ಕೆ ಕೊಟ್ಟಿರ್ತಾರೆ ಅವರು. ಅದನ್ನ ಬಿಟ್ಟು ಆ ಒಂದು ಹೋಮ್ವರ್ಕ್ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಮುಂದೆ ಏನು ಪಾಠ ಹೇಳ್ತಿರ್ತಾರಲ್ಲ, ಏನು ಅರ್ಥ ಆಗಲ್ಲ. 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿ ಆಗ್ಬೋದು, ಅಥವಾ 10ನೇ ತರಗತಿಯಿಂದ ಸೆಕೆಂಡ್ PUC ವಿದ್ಯಾರ್ಥಿ ಆಗ್ಬೋದು, ಪ್ರತಿಯೊಬ್ಬರಿಗೂ ಹೋಮ್ವರ್ಕ್ ಕೊಡ್ತಾರೆ. ದಯವಿಟ್ಟು ಈಗ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬೇಸಿಗೆ ರಜೆ ಇಲ್ಲಿಂದ ಇಲ್ಲಿ ತನಕ ಇರತ್ತ ಅಂತೇಳಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ, ನಿಮ್ಮ ಒಂದು ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ.